ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇವತ್ತಿನಿಂದ ಏನು ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಿರುವಂಥದ್ದು, ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಏನು ವಿಧಾನ ಪರಿಷತ್ನ ನಾಯಕರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತೇನು ಅಧಿವೇಶನ ಪ್ರಾರಂಭ ಆಗಿರುವಂಥದ್ದು, ಏನೆಲ್ಲ ಯೋಜನೆಗಳನ್ನು ಇಟ್ಕೊಂಡಿದ್ದೀರಿ, ಆದರೆ ಇದು ಕಾಲಹರಣ ಆಗಬಾರ್ದು ಅಂತ ಹೇಳಿ? ಕಾಲಹರಣ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಕಳೆದ ಬಾರಿಯೂ ಕೂಡ ನಾವು ಅದನ್ನೇ ಮಾಡಿದ್ವಿ, ಅದೇ ಚರ್ಚೆಗಳಿಗೆ ಒತ್ತಾಯ ಮಾಡಿದ್ವಿ. ಕೊನೆ 2 ದಿನ ಮಾಡ್ತೀವಿ ಅಂತೇಳಿ ಗದ್ದಲ ಮಾಡಿ ಎಲ್ಲ ಹೊರಟು ಹೋದರು. ಅಂಥ ಘನಕಾರ್ಯ ಮಾಡಲಿಕ್ಕೆ ಬೆಳಗಾವಿಗೆ ಯಾರೂ ಬರಬೇಕಾಗಿಲ್ಲ. ಇಲ್ಲಿಯ ರೈತರ ಸಮಸ್ಯೆಗಳಾಗಲಿ, ದಲಿತರ ಸಮಸ್ಯೆಗಳಾಗಲಿ, ಅಥವಾ ಈ ಪ್ರಾಂತ್ಯದ ಅಭಿವೃದ್ಧಿಯ ವಿಚಾರಗಳಾಗಲಿ, ನೀರಾವರಿ ವಿಚಾರಗಳಾಗಲಿ ಏನಾದರೂ ಚರ್ಚೆ ಆಗ್ತದಾ? ಇಲ್ಲಿ ವಿರೋಧ ಪಕ್ಷಗಳು ಏನು ಬೇಕಾದರೂ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದರೆ, ನಿಮಗೆ ತಲೆ ಇದೆ ಅಂತ ನಾವು ಹೆಂಗೆ ಅಂದ್ಕೊಳ್ಬೇಕು? ತಲೆ ಇದ್ದರೆ ತಲೆ ಕೆಡಿಸ್ಕೊಳ್ಬೇಕು. ಯಾಕಂತಂದರೆ ಒಂದು ಸರ್ಕಾರ ಬರೋದು ಸರ್ವರ ಸಮಸ್ಯೆಗಳಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಬರಬೇಕು ಒಂದು ಸರ್ಕಾರ. ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂತಂದರೆ ಏನು ಅರ್ಥ? ಏನು ಅದನ್ನು ಅಂದರೆ ಬರೀ ಲೂಟಿ ಮಾಡೋಕ್ಕೆ ಬಂದಿದ್ದೀವಿ ಅಂತಲ್ಲ. ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ನಾವು ರೈತ ಸಮಸ್ಯೆಗಳನ್ನು ಇವತ್ತು ತೆಗೆದುಕೊಳ್ತಾ ಇದ್ದೇವೆ. ಈ ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿಯ ವಿಚಾರಗಳನ್ನೇ ಮಾತಾಡಬೇಕು. ಬೆಂಗಳೂರು ಅಭಿವೃದ್ಧಿ, ಮೈಸೂರು ಅಭಿವೃದ್ಧಿ ಅಲ್ಲಿ ಮಾತಾಡೋಣ. ಇಲ್ಲಿ ಸದನ ಕರೆದಿರೋದೇನೆ ಇಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ. ಅದನ್ನು ಮಾಡಬೇಕು, ಮಾಡಿಸ್ತೇವೆ. ಸರ್, ಈ ಬಿಟ್ಟಿ ಯೋಜನೆಗಳಿಂದ ಈಗಾಗಲೇ ಕೂಡ ಏನು ರಾಜ್ಯದ ಜನರು ಬೇಸತ್ತಿರುವಂಥದ್ದು, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂತೇಳಿ ಕೂಗು ಕೇಳ್ತಾರೆ. ಅದು ಚುನಾವಣೆಗಾಗಿ ಮತ ಗಳಿಕೆಗೆ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳು. ಅದು ನಾನು ಅದನ್ನು ವಿರೋಧ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅದರಿಂದ ಕೆಲವರಿಗೆ ಉಪಕಾರವೂ ಆಗಿರ್ಬೋದು. ಅದು ತಾತ್ಕಾಲಿಕ ಉಪಕಾರ, ಅಂಥದ್ದೆಲ್ಲ ನೀವು ಮಾಡಬೇಕಾಗಿರೋದು. ಅವರಿಗೆ ಪರ್ಮನೆಂಟ್ ಆಗಿ ಉಪಕಾರ ಮಾಡಬೇಕು. ಅಂಥದ್ದನ್ನು ಸರ್ಕಾರ ಏನು ಮಾಡಿದೆ? ಇನ್ನೂ 5 ಅಲ್ಲ 10 kg ಅಂತಂದರು, ಇನ್ನೂ ಬೇಕಾದ್ರೆ 2 kg ಕೊಡ್ತೀನಿ ಅಂದರೆ ಈ ದುಡಿಯೋ ವರ್ಗವನ್ನು ಭಿಕ್ಷುಕರನ್ನಾಗೇ ಮಾಡಿ ನಾನು ಇಟ್ಕೊಂಡಿರ್ತೀನಿ, ವೋಟ್ ಮಾತ್ರ ನನಗೆ ಹಾಕಿ ಅನ್ನೋಂಥ ಈ ಕಾಂಗ್ರೆಸ್ ನೀತಿಗೆ ಧಿಕ್ಕಾರ ಮಾಡ್ತೇವೆ. ಇಂಥವುಗಳೆಲ್ಲ ನಮಗೆ ಬೇಕಾಗಿರೋದು. ನೀವು ಪರ್ಮನೆಂಟಾಗಿ ಸೊಲ್ಯೂಷನನ್ನು ರೈತರಿಗಾಗಲಿ, ದಲಿತರಿಗಾಗಲಿ, ಬಡವರಿಗಾಗಲಿ ಕೊಟ್ಟರೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಸರ್, ಈ ಬಾರಿ ಕೂಡ ಏನು ಸಾಲು ಪ್ರತಿಭಟನೆಗಳಿದ್ದಾವೆ. ಸರ್ಕಾರವನ್ನು ಎಚ್ಚೆತ್ತುಕೊಳ್ಳಲಿಕ್ಕೆ 86 ಪ್ರತಿಭಟನೆಗಳು, ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡ್ತಿರುವಂಥದ್ದು. ನೀವು BJP ನಾಯಕರು ಕೂಡ ಪ್ರತಿಭಟನೆ ಮಾಡ್ತಿರುವಂಥದ್ದು, ಈ ವಿಚಾರವಾಗಿ ನೋಡಿ, ಈ ಸರ್ಕಾರ ಸಮಸ್ಯೆಗಳು ಪರಿಹಾರ ಮಾಡಿದರೆ ಇಷ್ಟೊಂದು ಸಂಘಟನೆಗಳು ಹೋರಾಟಕ್ಕೆ ಬರುವ ಅವಶ್ಯಕತೆ ಇರಲಿಲ್ಲ. ದಿನಕ್ಕೆ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸುವ ಬದಲಾಗಿ ಸೃಷ್ಟಿ ಮಾಡ್ತಾ ಇದ್ದೀರಿ. ಆ ಕಾರಣಕ್ಕೆ ಸಂಘಟನೆಗಳು ಹೊರಗಡೆ ಹೋರಾಟ, ವಿರೋಧ ಪಕ್ಷಗಳು ಒಳಗಡೆ ಹೋರಾಟ, ಇದು ಸತತವಾಗಿ ನಡೆದಿದೆ. ಇವಿಷ್ಟೇನು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.